ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ವಿಡಿಯೋ ಕಡೆ ಗಮನ ಕೊಡೋಣ. ಭಾಳ ದಿನಗಳಾಯಿತು ಆ್ಯಕ್ಚುಲಿ ಈ ನಡುವೆ ನಾವು ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಎವ್ರಿ ಡೇ ಒಂದು ವೀಡಿಯೋ ಹಾಕೋದಕ್ಕೆ, ಅಟ್ಲೀಸ್ಟ್ 2 ಡೇಸ್ ಒಂದ್ಸತಿ ಹಾಕೋಣ ಅಂತ. ನಿಜವಾಗ್ಲೂ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ. ಸೊ ಬನ್ನಿ ಇವತ್ತಿನ ವೀಡಿಯೋ ಕಡೆ ಗಮನ ಕೊಡೋಣ. ಆಗಲೇ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ತಮ್ಮನ್ನೇ ನೋಡಿದ್ದೀರಾ. ಇದು ಜಗತ್ ಪ್ರಸಿದ್ಧವಾದಂಥ ನಮ್ಮ ಭಾರತದ ಫೇಮಸ್ ಸಿಟಿ ಆದಂಥ ಮುಂಬೈ ಅಂದ ತಕ್ಷಣ ನಮ್ಗೆ ಗೊತ್ತಾಗೋದು ಇದೊಂಥರ ನಮ್ಮ ಭಾರತದ ನ್ಯೂಯಾರ್ಕ್ ಥರ. ಯಾಕಂದರೆ ಅಷ್ಟು ಜನ ಓಡಾಡ್ತಿರ್ತಾರೆ, ಅಷ್ಟು ಬ್ಯುಸಿಯಾಗಿರ್ತಾರೆ, ಒಬ್ರಿಗೊಬ್ರಿಗೆ ಗಮನ ಕೊಡೋಕ್ಕಾಗಲ್ಲ. ನೀವು ಎಲ್ಲಿ ನೋಡಿದ್ರು ಅಷ್ಟು ಜನ, ಎಲ್ಲಿ ನೋಡಿದ್ರು ಅಷ್ಟು ಒಂದು ಟ್ರಾಫಿಕ್ಕು, ಅಷ್ಟು ಒಂದು ಚಟುವಟಿಕೆಗಳು ಓಡಾಡ್ತಾ ಇರುತ್ತೆ. ಅಷ್ಟು ಬ್ಯುಸಿಯೆಸ್ಟ್ ಪ್ಲೇಸ್ ಅಂದರೆ ನಮ್ಮ ಮುಂಬೈ ಅಂದರೆ ಮೇಜರಾಗಿ ಇಲ್ಲಿ ಮರಾಠ ಆಳದಂಥ ರಾಜ. ಸೊ ಅಲ್ಲಿ ಮೋಸ್ಟ್ ಇನ್ಫ್ಲೂಯೆನ್ಸ್ ಮರಾಠಿ ಇದೆ, ಅನಂತರ ಹಿಂದಿ ಇದೆ, ಉರ್ದು, ಎಲ್ಲ ರೀತಿಯ ಕಮ್ಯುನಿಟಿ ಪೀಪಲ್ಲು ನಾವು ಅಲ್ಲಿನ ಕಾಣ್ಬೋದು. ನಾವು ನಮ್ಮ ಶಿರ್ಡಿ ಮತ್ತು ಹಾಗೂ ನಾಸಿಕ್ಕು ಎಲ್ಲರ ಟ್ರಿಪ್ನ ಮುಗಿಸ್ಕೊಂಡು ನಾಸಿಕ್ಕಿಂದ ನಾವು ಹೊರಟದ್ದೆ ನಾವು ಮುಂಬೈಗೆ ಬಂದು ನಾವು ಅಲ್ಲಿ ನೈಟ್ ಸ್ಟೇ ಆದ್ವಿ. ಸ್ಟೇ ಆದ ತಕ್ಷಣ ನೈಟ್ ನಾವು ಅಲ್ಲಿಂದ ಹೋಟೆಲ್ಗೆ ಬಂದ್ವಿ. ಫ್ರೆಶ್ ಅಪ್ ಆಗಿ ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಿರ್ಲಿಲ್ಲ, ಯಾಕಂದರೆ ನೈಟ್ ಆಗೋಗಿತ್ತು. ಎಲ್ಲಿ ಹೋಗ್ಬೋದು ನಾವು ಅಂತ ಅವಾಗ ಅಲ್ಲಿ ನಮ್ಮ ಹೋಟೆಲ್ನಲ್ಲಿ ಕೇಳಿದಾಗ ಅವ್ರು ಹೇಳಿದರು, ಹತ್ರ ನಿಮಗೆ ಈಸಿಯಾಗಿ ಹೋಗ್ಬೋದು ಅಂದರೆ ನೀವು ಸಿದ್ಧಿವಿನಾಯಕ ಟೆಂಪಲ್ಗೆ ಹೋಗ್ಬೋದು ಅಂತ. ಸೊ ನಾವೇನು ಮಾಡಿದ್ವಿ, ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ನಾವು ಸಿದ್ಧಿವಿನಾಯಕ ಟೆಂಪಲ್ ಹೋಗೋಣ ಅಂತ ಸಿದ್ಧಿವಿನಾಯಕ ಟೆಂಪಲ್ಗೆ ಹೋದ್ವಿ. ನಾವು ಅಲ್ಲಿಂದ ಸುಮಾರು ಒಂದು ಲೋಕಲ್ ಟ್ರೈನಲ್ಲಿ ನಾವು ಹತ್ತಿರದಲ್ಲೇ ಲೋಕಲ್ ಟ್ರೈನ್ ಟ್ರಾವೆಲ್ ಮಾಡಿ ಅಲ್ಲಿಂದ ಪ್ರಭಾವತಿಗೆ ಬರಬೇಕಾಯಿತು. ಯಾಕಂದರೆ ಅದು ಇರೋದು ಪ್ರಭಾವತಿ ಅಂತ ಒಂದು ಸ್ಟೇಷನ್, ಅಲ್ಲಿ ಹತ್ತಿರ ಇರುವಂಥ ಒಂದು ಸಿದ್ಧಿವಿನಾಯಕ ಟೆಂಪಲ್ ಅದು. ಸೊ ಅಲ್ಲಿಗೆ ಬರಬೇಕು ಅಂತ ನಾವು ಲೋಕಲ್ ಟ್ರೈನ್ ಹತ್ತಿದ್ವಿ. ಲೋಕಲ್ ಟ್ರೈನ್ ಇಳಿದ್ಬಿಟ್ಟು ನಾವು ಬಾಂದ್ರಾದಲ್ಲಿ ಇಳ್ಕೊಂಡು ಅಲ್ಲಿಂದ ಇಳಿದಾಗ ಅವ್ರು ಹೇಳಿದ್ರು, ಇಲ್ಲಿಂದ ಟ್ಯಾಕ್ಸಿ ಸಿಗುತ್ತೆ ನಿಮಗೆ, ಟ್ಯಾಕ್ಸಿಯಿಂದ ನೀವು ಬೆಟರ್ ನೀವು ಲೋಕಲ್ ಟ್ರೈನ ನಿಮಗೆ ಸುಮಾರು ಇಷ್ಟೊಂದು ಅಂದರೆ ಏನಂತಾರೆ, ಈಗ ಇಲ್ಲಿ ಆಟೋ ಶೇರಿಂಗ್ ಇರುತ್ತಲ್ಲ, ಆ ಥರ ಟ್ಯಾಕ್ಸಿ ಶೇರಿಂಗ್ ಇದೆ ಅಲ್ಲಿ. ಆ ಶೇರಿಂಗಲ್ಲಿ ನೀವು ಹೋಗ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ ಅಂದರು. ಓಕೆ ಸರಿ ಅಂದ್ಬಿಟ್ಟು ನಾವು ಅಲ್ಲಿ ಇಳ್ಕೊಂಡು ಅಲ್ಲಿಂದ ಟ್ಯಾಕ್ಸಿ ಮಾಡಿಕೊಂಡು ಮೇಯ್ನಾಗಿ ಅಲ್ಲಿಂದ ನಾವು ಸಿದ್ಧಿವಿನಾಯಕ ಟೆಂಪಲ್ಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಭಾಳ ವರ್ಷದಿಂದ ನೋಡಬೇಕು ಅಂತಂದರೆ ನಾನು ಸುಮಾರು ಸತಿ ಬಾಂಬೆಗೆ ಹೋದಾಗ ಸಿದ್ಧಿವಿನಾಯಕ ಟೆಂಪಲ್ ನೋಡೋಕ್ಕಾಗಿರಲಿಲ್ಲ. ಸೊ ಈ ಥರ ಫ್ಯಾಮಿಲಿ ಸಮೇತ ನಾವು ಹೋದಾಗ ಅಲ್ಲಿ ವಿಸಿಟ್ ಮಾಡಿದ್ದು. ತುಂಬ ಒಂದು ಮುದ್ದಾದಂಥ ಒಂದು ಗಣೇಶನನ್ನು ನಾವು ಕಾಣ್ಬೋದು. ಆವತ್ತು ಸಾಮಾನ್ಯವಾದಂಥ ಒಂದು ರಶ್ ಇತ್ತು, ಯಾಕಂದರೆ ಸಂಜೆ ಹೊತ್ತು ಸುಮಾರು ಜನ ಬರ್ತಾರೆ ಅನ್ನೋ ಕಾರಣದಿಂದ ನಾವು ಇದ್ವಿ. ಏನೋ ಹೋಮ ಹವನ ಅದೆಲ್ಲ ಪೂಜೆ ಗೀಜೆ ಸತ್ಯದೆಲ್ಲ ನಡೀತಾ ಇತ್ತು. ಚೆನ್ನಾಗಿತ್ತು. ಒಂಥರ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದೆ ಅಂತ ಅನಿಸುತ್ತೆ. ಯಾಕಂದರೆ ವಿನಾಯಕ ಮೊದಲು ನಮ್ಮ ದರ್ಶನ ಮುಂಬೈಗೆ ಬಂದ ತಕ್ಷಣ ವಿನಾಯಕನ ನೋಡಿದ್ದು, ವಿಘ್ನಕಾರಕನ ನೋಡಿದ್ದು ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಾಯಿತು ದರ್ಶನ, ಬಹಳ ಖುಷಿ ಆಯಿತು ನೋಡಿ. ನೋಡಿರಲಿಲ್ಲ ನಾನು ಗಣೇಶನ್ನ. ಒಂದು ಅದ್ಭುತವಾದಂಥ ಒಂದು ದರ್ಶನ ಆಯಿತು ಎಲ್ಲರಿಗೂ. ಅಲ್ಲೇ ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿ ಇಲ್ಲಿ ಒಂಚೂರು ಸ್ವೀಟ್ ತಿನ್ಕೊಂಡು ನೋಡಿ, ಅದೇ ಶಾಪಿಂಗ್ ಅಕ್ಕಪಕ್ಕ. ಒಳಗಡೆ ನಿಮ್ಗೆ ನೋಡಿದ್ರೆ ಒಳಗಡೆ ಹೋದರೆ ಒಂಥರ ಕಾಂಪ್ಲೆಕ್ಸ್ ಥರ ಇದೆ. ಅದು ಒಂಥರ ಕಾಂಪ್ಲೆಕ್ಸನ್ನೇ ಕಾಣುತ್ತೆ, ದೇವಸ್ಥಾನ ಅಂತಲೇ ಅನಿಸಲ್ಲ ಸಡನ್ನಾಗಿ ನೋಡಿದ್ರೆ. ನಂತರ ಒಳಗೆ ಹೋಗಬೇಕು, ಒಳಗೆ ಹೋಗಿ ನೋಡಿದ್ರೆ ನಿಮಗೆ ಒಳಗಡೆ ದೇವಸ್ಥಾನ ಇದೆ ಅಂತಲೇ ಗೊತ್ತಾಗೋದಿಲ್ಲ, ಹಾಗಿದೆ ಆ ದೇವಸ್ಥಾನ. ಬಹಳ ಚೆನ್ನಾಗಿದೆ. ಒಂಥರ ಅಕ್ಕಪಕ್ಕ ನಿಮಗೆ ಈ ಥರ ಶಾಪ್ ಇದೆಲ್ಲ ಸಿಗುತ್ತೆ. ಸುಮಾರು ಕಡೆ ಎಂಟ್ರಿಗಳಿದೆ ಅಲ್ಲಿ. ಆ ಕಡೆ ಎಂಟ್ರಿಗಳು ಯಾವ ಕಡೆ ಎಂಟ್ರಿ ಬೇಕಾದ್ರೆ ನೋಡಿಕೊಂಡು ಅಲ್ಲಿ VIP ಎಂಟ್ರಿ ಇದೆ, ಅದಿದೆ. ಹತ್ತಿರ ಹೋಗಿ ನೋಡೋದು, ಇಲ್ಲ ದೂರ ಲೈನ್ ರಶ್ ಇದ್ದರೆ ಆ ಕಡೆ ನೋಡಿದೆ ಗಣೇಶ ಕಾಣಿಸ್ತಾ ಇದ್ದಾನೆ. ಇವನೇ ಮುಂಬೈಲಿರುವಂಥ ಸಿದ್ಧಿವಿನಾಯಕ ಗಣೇಶ. ಎಷ್ಟು ಮುದ್ದಾಗಿದ್ದಾನೆ ಗಣೇಶ ಅಲ್ಲ. ಭಾಳ ಖುಷಿ ಆಯಿತು ನೋಡಿ ದರ್ಶನ ಮುಗಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಒಳ್ಳೆ ದರ್ಶನ ಆಯಿತು ನಮಗೆ. ಅಷ್ಟು ರಶಲ್ಲಿದ್ದರೂ ಕೂಡ ನಮಗೆ ತುಂಬ ದರ್ಶನ ಚೆನ್ನಾಗಾಯಿತು. ಅದೊಂದು ಖುಷಿ ಆಯಿತು. ನೋಡಿ ಎಷ್ಟು ನೋಡ್ತಾ ಇದ್ದೀವಿ ಗಣೇಶನ್ನ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ದಾನೆ. ಆಂಜನೇಯ ಕೂಡ ಇದ್ದಾನೆ ಅಲ್ಲೇ ಗಣೇಶನ ಹತ್ತಿರ. ಅವನನ್ನು ದರ್ಶನ ಮುಗಿಸಿ ನಾವು ನಂತರ ಮೆಟ್ರೋ ಹತ್ತಿರ, ಪ್ರಭಾವತಿ ಹತ್ತಿರ ಮೆಟ್ರೋ ಇದೆ. ಆ ಮೆಟ್ರೋಯಿಂದ ನಮ್ಮ ಹೋಟೆಲ್ಗೆ ಮೆಟ್ರೋ ಇದೆ ಅಂತ ಹೇಳಿದರು. ನಮ್ಗೆ ಮುಂಚೆ ಗೊತ್ತಾಗಲಿಲ್ಲ. ಸೊ ನಾವು ಇವೆಂಟು ಮುಂಬೈ ಮೆಟ್ರೋ ಭಾಳ ವಿಶೇಷತೆ ಏನು ಅಂದರೆ, ನಮ್ಮ ಬೆಂಗಳೂರಿನಲ್ಲಿರುವಂಥ ಮುಂಬೈ ಮೆಟ್ರೋ ನಮ್ಮ ಮೆಟ್ರೋ ಏನಿದೆ ಎಲ್ಲ ಮೇಲಿದೆ. ಆದರೆ ಮುಂಬೈ ಮಾತ್ರ ಮೆಟ್ರೋ ಅಂಡರ್ಗ್ರೌಂಡಲ್ಲಿ ಮಾಡಿದ್ದಾರೆ, ಅದು ಮೇಲಿಲ್ಲ ಆ್ಯಕ್ಚುಲಿ. ಯಾಕಂದರೆ ಆ ಟ್ರಾಫಿಕಲ್ಲಿ ಮೇಲೆ ಖಂಡಿತವಾಗಿ ಮೆಟ್ರೋ ಮಾಡೋಕ್ಕಾಗಲ್ಲ. ಬಟ್ ನೀಟಾಗಿದೆ, ತುಂಬ ಚೆನ್ನಾಗಿ ವೆಲ್ ಮೇಂಟೈನ್. ಕೆಳಗಡೆ ಇದೆ. ನಾವು ಅಲ್ಲಿಂದ ಸುಮಾರು ಒಂದು 5 ಸ್ಟಾಪ್ ಅನಿಸುತ್ತೆ. ನಾವು ಅದರಲ್ಲಿ ಮೆಟ್ರೋಲ್ಲಿ ಹತ್ಕೊಂಡು ಒಳಗಡೆ ಹೋಗಿ, ಅಲ್ಲಿ ಒಳಗಡೆ ಫಿಲ್ಮ್ ಮಾಡೋಕ್ಕೆ ಬಿಡಲ್ಲ, ಬಟ್ ಇಲ್ಲಿಂದ ಹೊರಗಡೆಯಿಂದ ನಾವು ಒಂಥರ ಫಿಲ್ಮ್ ಮಾಡಿದ್ವಿ. ಹೇಗಿದೆ ನೋಡೋಣ, ಚೆನ್ನಾಗಿ ನಮಗೆ ತೋರಿಸೋಣ ಅನ್ನೋದು ಕಾರಣಕ್ಕೋಸ್ಕರ ಹೊರಗಡೆಯಿಂದ ವೀಡಿಯೋ ಮಾಡಿದ್ದು. ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಅಂತ ಅವಕಾಶ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಆಗಲಿಲ್ಲ.
ಸೊ ಚೆನ್ನಾಗಿತ್ತು, ಒಂಥರ ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್. ನೋಡಿ, ಇದು ಮೆಟ್ರೋ ಒಳಗಡೆ ಒಂದು ಫೋಟೋ ತೊಗೊಂಡೆ, ಆದ್ರೂ ತುಂಬ ಖುಷಿ ಆಯಿತು. ನಂತರ ನಾವು ಹೋಟ್ಲಿಗೆ ಬಂದು ಸ್ಟೇ ಮಾಡಿದ್ವಿ, ಊಟ ಮಾಡಿ ಮಲ್ಕೊಂಡ್ವಿ. ಇದು ಮುಂಬೈನ ಮೊದಲ ಭಾಗ. ಇನ್ನು ಮುಂಬೈನಲ್ಲಿ ಏನೇನು ಆಯಿತು ಅನ್ನೋದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ದಿಸ್ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಕೊಡಿ, ಹಾಗೂ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕಮೆಂಟ್ ಮಾಡಿ ಅನ್ನೋದು ನಮ್ಮ ಆಸೆ ಅಂತ ಹೇಳ್ತಾ ಈ ವಿಡಿಯೋನ ಈ ಒಂದು ಇದರಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಅದ್ಭುತವಾದ ಮುಂಬೈ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.